Hello everyone, welcome back to my YouTube channel Living Chapter. ಸೊ ಇವತ್ತು ಆ್ಯಸ್ ಯೂಶ್ವಲ್ ಸ್ಯಾಟರ್ಡೆ. ಸೊ ನಾನು ಇವತ್ತು ಪಿ ಜಿಯಿಂದ ಮನೆಗೆ ಬಂದಿದ್ದೀನಿ. ಸೊ ಬರಬೇಕಾದ್ರೆ ಬಂಗುಡೆ ಫಿಶ್ ತೊಗೊಂಬಂದಿದ್ದೆ. ಸೊ ನಮ್ಮ ಮಂಗಳೂರು ಸ್ಟೈಲಲ್ಲಿ ಬಂಗುಡೆ ಫಿಶ್ ಸಾಂಬಾರು ಹೆಂಗೆ ಮಾಡ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಏನೆಲ್ಲ ರೆಸಿಪೀಸ್ನ ಯೂಸ್ ಮಾಡ್ತೀವಿ ಅಂತಲೂ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗಾದರೆ ಯಾಕೆ ವೇಟ್ ಮಾಡ್ತಿದ್ದೀವಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಫಿಶ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಜಾರಲ್ಲಿ ಸ್ವಲ್ಪ ಕಾಕೋನಟ್, ಆನಿಯನ್, ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಆಮೇಲೆ ಧನಿಯಾ ಪೌಡರ್ ಆ್ಯಂಡ್ ಅರಶಿನ, ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸು ತೊಗೊಬೋದು. ನಾನಿಲ್ಲಿ ಒಂದು 10-15 ಮೆಣಸು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಆನಿಯನ್ ಒಂದೂವರೆ ಆನಿಯನ್ ತಗೊಬೋದು. ಟೊಮೆಟೊ ಅದನ್ನೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಚಿಲ್ಲಿ ತಗೊಳ್ಳಿ. ಫಸ್ಟ್ ಈಗ ನಾನು ಗ್ಯಾಸ್ ಉರಿಸ್ತಿದ್ದೀನಿ. ಗ್ಯಾಸ್ ಉರಿಸಿ ಒಂದು ತವಾನ ಇಡುವ. ಆಮೇಲೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿರಿ. ತೆಂಗಿನೆಣ್ಣೆ ನಮ್ಮ ಮಂಗಳೂರು ಸ್ಟೈಲಲ್ಲಿ ನಾವು ಯಾವಾಗಲೂ ತೆಂಗಿನೆಣ್ಣೆ ಯೂಸ್ ಮಾಡೋದು. ಆಮೇಲೆ ಸಾಸಿವೆ, ಹಾಗೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 2 ಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಅದು ಇದಾದಮೇಲೆ ಅದಕ್ಕೆ ಟೊಮೆಟೊ, ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಅದು ಬಾಯ್ಲ್ ಆಗಕ್ಕೆ ಬಿಡಿ. ಹಾಗೆ ನಾವು ಕಡ್ದಿರೋಂಥ ಪೇಸ್ಟನ್ನ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದು ಸ್ವಲ್ಪ ಕುದಿ ಬರೋ ಥರ ಅದನ್ನ ಬಿಡಿ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಅದಕ್ಕೆ ಫಿಶ್ ಹಾಕಿ ಒಂದು 5-10 ಮಿನಿಟ್ಸ್ ಫಿಶ್ ಬಾಯ್ಲ್ ಹಾಕಕ್ಕೆ ಬಿಡಿ. ಸೊ ಫಿಶ್ ಬಾಯ್ಲ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಒಂದು 5 ಮಿನಿಟ್ಸ್ ಹಂಗೆ ಬಿಟ್ಟು ಆಫ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಮಂಗಳೂರು ಸ್ಟೈಲ್ ಫಿಶ್ ಸಾಂಬಾರ್. ಈ ರೆಸಿಪಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.